ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ 8 MLA ಇತ್ತು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಿ ಅಸೋಸಿಯೇಷನ್ ಅಂತ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟಿಗೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಿದ್ದಾರೆ. ಮುಂದಕ್ಕೆ ಕಾನೂನು ಏನಿದೆ ಅದು ಕ್ರಮ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಆಗುತ್ತೆ ಅಂತ ಎಲ್ಲಿ ಕರ್ಕೊಂಡ್ಬಂದ್ರು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನೋ ಭೇಟಿ ಮಾಡಿ ಅವರ ಅಧ್ಯಕ್ಷರು, ಪಕ್ಷದ MLA ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ BJP ಅಲ್ಲ, ನೀವು ಹೋಗ್ತೀರಾ ಸರ್ ಅವ್ರ ಜೊತೆ? ನೋಡೋಣ. ವಸ್ತು ವರ್ಕರ್ಸ್ ಮೆಡಿಕಲ್ಸ್ ಮಾಡಿದ್ದೀರಲ್ಲ, ಇದಕ್ಕೋಸ್ಕರ ಸ್ವಲ್ಪ ತಡ ಆಯಿತು. ಇದೆಲ್ಲ ಸ್ವಲ್ಪ ಅಟೆಂಡ್ ಮಾಡಿ ಎಲ್ಲ ನನ್ನ ಪ್ರತ್ಯಕ್ಷ ಅಲ್ಲಿ ನೀವು ಬಂದಿರ್ಬೇಕಾದ್ರೆ ಎಲ್ಲ ಬಂದಿದೆ. ಎಲ್ಲ ನಾನು ಡೈಲಿಗೆಲ್ಲ ಕಳಿಸ್ಬೇಕು, ರಿಪೋರ್ಟ್ ಎಲ್ಲ ಕಳಿಸ್ತೀನಿ. ಸರ್, ಅಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇವತ್ತು 4 ಗಂಟೆ ಪ್ರೆಸ್ ಮೀಟ್ ಇಟ್ಕೊಂಡಿದೆ ಸರ್. ರಾಜ್ಯದಲ್ಲೂ ಉಪಚುನಾವಣೆ ಘೋಷಣೆ ಆಗ್ಬೋದು ಅಂತ ಆಗಲಿ ಬಿಡಿ, ನಾವು ತಯಾರಿದ್ದೀವಿ. ಅದರಿಂದ ನಮಗೆಲ್ಲ ಅನುಮಾನ ಇಲ್ಲ. ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ. ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀವಿ. ನಾವು ಎಲೆಕ್ಷನ್ ಎದುರಿಸೋಕ್ಕೆ ಸಿದ್ಧ. ದಾವಣಗೆರೆ ಟಿಕೆಟ್ ಬಗೆಹರಿಯುತ್ತೆ ಸರ್? ಗೊಂದಲ ಎಲ್ಲಿದೆ ಗೊಂದಲ? ಯಾವ ಗೊಂದಲ ಇಲ್ಲ. ಪಾರ್ಟಿ ಏನು ಹೇಳ್ತಾರೆ ಆ ಪಾರ್ಟಿ ಹೇಳ್ತೀವಿ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸರ್, ಈ ಗ್ಯಾಸ್ ಸಮಸ್ಯೆಗೆ